ಸಿರಿಗೆ ಕೆಸರು ಮೆತ್ತಿ ಭಯ ಹುಟ್ಟಿಸುತ್ತಿರುವ ಭದ್ರೆ. ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರಾ, ಇದು ತುಂಗಭದ್ರಾ ನದಿ ಹೊನ್ನಾಳಿ ಸೇತುವೆ ಹತ್ರ ಇದ್ದೀನಿ ನಾನು ಏನು ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಂದರೆ ನೋಡ್ರಿ, ಭದ್ರಾ ನದಿಯಿಂದ 50,000 ಕ್ಯೂಸೆಕ್ಸು, ತುಂಗಾ ನದಿಯಿಂದ 1,00,000 ಕ್ಯೂಸೆಕ್ಸ್, ಟೋಟಲ್ಲು 1.5 ಲಕ್ಷ ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಈ ಥರ ಕಾಣ್ತಾ ಇದೆ. ಎಷ್ಟೋ ಹೊನ್ನಾಳಿ ತಾಲೂಕಿನ ಎಷ್ಟೋ ಹಳ್ಳಿಗಳು ಮುಳುಗಿದಾವೆ. ನೀವು ನೋಡ್ಬೋದು, ನ್ಯೂಸಲ್ಲೆಲ್ಲ ತೋರಿಸ್ತಾ ಇದ್ದಾರೆ. ಕೆಲವು ಮನೆಗಳಂತೂ ಫುಲ್ಲು ಸಿಕ್ಕಾಬಿಟ್ಟೆ ಮುಳುಗೋಗಿದೆ. ನಿರಾಶ್ರಿತ ಕೇಂದ್ರದಲ್ಲಿ ಜೀವನನ ಕಳೀತಾ ಇದ್ದಾರೆ. ಇನ್ನು ಎಷ್ಟು ದಿನ ಇರುತ್ತೆ ಈ ಪರಿಸ್ಥಿತಿ ಅಂತ ಗೊತ್ತಿಲ್ಲ, ನೋಡೋಣ. ಹಾಂ ಸರ್, ಇಲ್ಲ ಸರ್, ಒಂದು 2 ಮಿನಿಟ್ಸ್ ಅಷ್ಟೇ. ಪೊಲೀಸ್ನವರು ಇಲ್ಲಿ ಯಾರಿಗೂ ಸೇತುವೆ ಮೇಲೆ ನಿಲ್ಲಕ್ಕೆ ಬಿಡ್ತಾ ಇಲ್ಲ. ಇದು ಆ್ಯಕ್ಚುಲಿ ನಾವು ನಿಂತಿರೋದು ಹೊಸ ಸೇತುವೆ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದೇ ಹಳೆಯ ಸೇತುವೆ, 100 ವರ್ಷದ ಇತಿಹಾಸ ಇರ್ತಕ್ಕಂಥ ಒಂದು ಸೇತುವೆನ ನೋಡ್ತೀರಾ ನೀವು. ತೋರಿಸ್ತೀನಿ ಬನ್ನಿ ನೆಕ್ಸ್ಟ್. ಅಲ್ಲಿ ಇದೇನಿದೆಯಲ್ಲ, ಇದು ಹೊಸ ಸೇತುವೆ. ಇದು ನೂರು ವರ್ಷ ಇತಿಹಾಸ ಇರ್ತಕ್ಕಂಥ ಸೇತುವೆ. ಇದು ತೋರಿಸ್ತೀನಿ ನೋಡಿ. ಇದನ್ನು ಕನ್ಸ್ಟ್ರಕ್ಷನ್ ಮಾಡಿರೋದು ವಿಶ್ವೇಶ್ವರಯ್ಯನವರು ಕನ್ಸ್ಟ್ರಕ್ಷನ್ ಮಾಡ್ತಿರ್ತಕ್ಕಂಥ ಸೇತುವೆಯನ್ನು ನೋಡಿ ತೋರಿಸ್ತೀನಿ. ಇದೇ ವಿಶ್ವೇಶ್ವರಯ್ಯನವರು ಸೇತುವೆನ ಕನ್ಸ್ಟ್ರಕ್ಷನ್ ಮಾಡಿರೋದು. ಇದಕ್ಕೆ 100 ವರ್ಷ ಆ್ಯಕ್ಚುಲಿ ಮೀರಿದೆ. ಆದರೂ ನೋಡಿ ಯಾವ ಥರ ಫುಲ್ಲು ಬಿಲ್ಡ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ. ಆವಾಗಿನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಸೇತುವೆ ಆ್ಯಕ್ಚುಲಿ ಗಟ್ಟಿ ಮುಟ್ಟು ಅಂತಲೇ ಹೇಳ್ತೀನಿ. ಆ್ಯಕ್ಚುಲಿ ಆ ಕಡೆಯಿಂದ ಏನು ಆ ಸೇತುವೆ ಮೇಲೆ ಹೋಗ್ತಾ ಇದ್ದಾರಲ್ಲ, ಅದು ಒಂದೇ. ಅದು ಆ ಕಡೆಯಿಂದ ಹೋಗೋರಿಗೆ ಅಷ್ಟೇ. ಅದು ಬರ್ತಕ್ಕಂಥವರೆಲ್ಲ ಈ ಕಡೆಯಿಂದನೂ ಬರ್ಬೋದು, ಆಪ್ಷನ್ ಇದೆ. ಬಟ್ ನದಿ ನೀರು ನೋಡಿ ಸಿಕ್ಕಾಪಟ್ಟೆ 1.5 ಲಕ್ಷ ಕ್ಯೂಸೆಕ್ಸ್ ನೀರು ಹೊರಗಡೆ ಬಿಟ್ಟಿರ್ತಕ್ಕಂಥದ್ದು. ತುಂಗಾ ಮತ್ತು ಭದ್ರಾ ನದಿದು 50,000 ಕ್ಯೂಸೆಕ್ಸು, ತುಂಗಾ ನದಿದು 1 ಲಕ್ಷ ಕ್ಯೂಸೆಕ್ಸ್ ನೀರು ಹೊರಗಡೆ ಬಿಟ್ಟಿದ್ದಾರೆ ನೋಡಿ. ಇದು ಹೊಸ ಸೇತುವೆ. ಪೊಲೀಸ್ನವರು ಇಲ್ಲಿ ಇರಕ್ಕೆ ಬಿಡ್ತಾ ಇಲ್ಲ, ಅದೊಂದು ದೊಡ್ಡ ಪ್ರಾಬ್ಲಮ್ಮು. ನೋಡೋಣ, ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಅವರ ಮೈಂಡ್ ಸೆಟ್ ಮನೇಲಿ ಏನೋ ಸಣ್ಣ ಪುಟ್ಟಗಳಾಗಿರ್ತದೆ, ಅತ್ಯಂತರ ಬಂದುಬಿಡ್ತಾರೆ. ಬಂದುಬಿಟ್ಟು ಏನೋ ಆ ಟೈಪ್ ಗೊತ್ತಿರೋದಿಲ್ಲ ಅವರಿಗೆ, ನಾನು ಬೀಳ್ಬೇಕಂತ ಬಂದಿರಲ್ಲ. ಅದು ಆ ಮೈಂಡ್ ಆ ಸೆಕೆಂಡಲ್ಲಿ ಬಂದಾಗ ಹಾಳಬಾರ್ದು ಅಂತ ಅಷ್ಟೇ ಪೊಲೀಸ್ಗೆ ದರ್ಶನ ಕೊಟ್ಟಿರ್ತಾರೆ. ಇಷ್ಟೇ ಸರ್, ಅದೇನೋ ಒಂದು ಲೈವ್ ಕೊಡೋದಿಲ್ಲ. ಲೈವ್ ಯಾಕೆಂದರೆ ನಮ್ಮ ಆಫೀಸರ್ ಅವ್ರು ಕೊಡ್ತಾರೆ, ನಾವು ಕೊಡೋದು ಬರೋದು. ಸರಿ ಸರ್. ಇಲ್ಲಿ ಇನ್ನೊಂದು ಏನಾಗಿದೆ ಅಂತಂದರೆ, ಇಲ್ಲಿ ಸೇತುವೆಯಲ್ಲಿ ಅಂದರೆ ಸಾರ್ವಜನಿಕರು ಏನು ನೋಡೋಕ್ಕೆ ಬರ್ತಾರೆ ಅವರಿಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ಯಾವ ಮೈಂಡ್ ಸೆಟ್ಟಲ್ಲಿ ಬಂದಿರ್ತಾರೆ ನೋಡೋದಕ್ಕೆ ಅಂತಲೂ ಗೊತ್ತಿಲ್ಲ. ಇನ್ನೊಂದು ಏನಾದರೂ ಬಂದು ಅಪಘಾತ ಏನಾದರೂ ಆಯಿತು ಅಂತಂದರೆ ಅವರು ಆನ್ಸರ್ ಮಾಡಬೇಕಾಗತ್ತೆ. ಹಸಿರಿನ ಸಿರಿಗೆ ಕೆಸರು ಮೆತ್ತಿ ಭಯ ಹುಟ್ಟಿಸುತ್ತಿರುವ ಭದ್ರೆ. ಭದ್ರೆಯ ಆರ್ಭಟಕ್ಕೆ ಬೆಚ್ಚಿ ಬಿತ್ತು ಬಾಳೆಹೊನ್ನೂರು. ಬಾಳೆಹೊನ್ನೂರು ಪಟ್ಟಣದ ಬಹುತೇಕ ಪ್ರದೇಶಗಳು ಮುಳುಗಡೆ. ದ್ವೀಪದಂತಾದ ಬಾಳೆಹೊನ್ನೂರು ಪಟ್ಟಣ. ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿರೋ ಭದ್ರಾ ನದಿಯ ನೀರು. ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಭದ್ರೆ. ರುದ್ರ
ರಮಣೀಯ ದೃಶ್ಯ ಸೆರೆ ಹಿಡಿದ ಅಭಿಷೇಕ್ ಬಾಳೆಹೊನ್ನೂರು. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಬೆಚ್ಚಿ ಬೀಳಿಸೋ ದೃಶ್ಯ. ಹೊನ್ನಾಳಿ ಪಟ್ಟಣಕ್ಕೆ ಬಂದ್ವಿ, ಆದರೆ ಇಲ್ಲಿ ಇಡ್ಲಿ ವಡೆ ಭಾಳ ಫೇಮಸ್ಸು. ಇಡ್ಲಿ ಮೆಣಸಿನ್ಕಾಯಿ ನೋಡ್ರಿ, ಇದೇ ಹೋಟ್ಲು, ಇವರೇ ಓನರು. ಭಾಳ ವರ್ಷದಿಂದ ನೋಡ್ತಾ ಇದ್ದೀವಿ. ಸರ್, ಏನಕ್ಕೆ ನಿಮ್ಮ ಹೋಟ್ಲು ಫೇಮಸ್ ಅಂತ ಹೇಳಿ. ಅಲ್ಲ, ಏನಕ್ಕೆ ಏನು ಸ್ಪೆಷಲ್ ಅಂತದ್ದು? ಸ್ಪೆಷಲ್ ಅಂದರೆ ಚಟ್ನಿ. ಚಟ್ನಿ ಅಲ್ಲಿ ಹೋಗಿ ಬಿಡ. ಇಡ್ಲಿ ಚಟ್ನಿ ಸರ್ ಯಾವ ಥರ ಸ್ಪೆಷಲಾಗಿ ಮಾಡ್ತೀರಾ? ಚಟ್ನಿ ಸಾಂಬಾರು. ಚಟ್ನಿ ಸಾಂಬಾರು ಸ್ಪೆಷಲ್. ವಡೆ ಮಿರ್ಚಿ ಸರ್, ನಿಮ್ಮದು ಸ್ಪೆಷಲ್ ಏನು? ಅಲ್ಲ, ಎಲ್ಲರೂ ಮಾಡ್ತಾರೆ ಚಟ್ನಿ ಇಡ್ಲಿ, ಚಟ್ನಿ ಸಾಂಬಾರು ಎಲ್ಲರೂ ಮಾಡ್ತಾರೆ. ಆದರೆ ಯಾವ ಥರ ಮಾಡ್ತೀರಾ, ಅದು ಏನು ಸ್ಪೆಷಲ್? ಸ್ಪೆಷಲ್ ಏನಿಲ್ಲ, ಮಾಮೂಲಿ ನಾವು ಮಾಡ್ದಂಗೆ ಮಾಡ್ತೀವಿ. ಕೈ ರುಚಿ ಏನು, ಆದರೆ ಕೈ ರುಚಿ ಅಂತ ಹೇಳ್ತಿದ್ದಾರೆ. ಕೈ ರುಚಿಗೆ ಫೇಮಸ್ಸು. ನೋಡಿ ವೀಕ್ಷಕರೇ, ನಾವಂತೂ ನಿಜವಾಗ್ಲೂ ಹೇಳ್ತೀವಿ, ನಾನು ಹೆಚ್ಚು ಕಡಿಮೆ ಒಂದು 10 ವರ್ಷದಿಂದ ಬಂದು ಇಡ್ಲಿ ವಡೆ ತಿಂತಾ ಇದ್ದೀನಿ. ಇವರು ಸ್ಟಾರ್ಟ್ ಮಾಡಿ 30-31 ವರ್ಷ ಆಗಿದೆ. ಇಡ್ಲಿ ಮೆಣಸಿನ್ಕಾಯಿ ಸಾಂಬಾರು ಚಟ್ನಿ ಸಿಕ್ಕಾಬಟ್ಟೆ ಫೇಮಸ್ಸು. ನೀವು ಬನ್ನಿ. ಇದು ಎಲ್ಲಿದೆ ಅಂತಂದರೆ ಹೊನ್ನಾಳಿ ಬಸ್ ಸ್ಟ್ಯಾಂಡು, ಸಂಗೊಳ್ಳಿ ರಾಯಣ್ಣ ಈ ಸರ್ಕಲ್ ಏನಿದೆ, ಇನ್ನೊಂದು ಕಟ್ಟೆ ಹೋಗೋ ರೋಡಲ್ಲಿ ಸಿಗುತ್ತೆ. ಗುರು ಚನ್ನೇಶ್ವರ ಇಡ್ಲಿ ಸೆಂಟರ್ ಅಂತ. ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಓಪನ್ ಇರುತ್ತೆ. ನೀವು ಯಾವಾಗ ಎನಿ ಟೈಮ್ ಬಂದರೂ ಬಿಸಿ ಬಿಸಿ ಇಡ್ಲಿ ಅಂತ ಸಿಗುತ್ತೆ. ಬನ್ನಿ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಟೇಸ್ಟ್ ಯಾವ ಥರ ಇದೆ. ಮತ್ತು 2 ಇಡ್ಲಿ ಹಾಕಿದ್ದಾರೆ, ಚಟ್ನಿ, ಅದ್ರ ಮೇಲ್ಗಡೆ ತಿಳಿ ಸಾಂಬಾರು ಸೊಪ್ಪಿಂದು. ನೋಡಿ, ಗಟ್ಟಿ ಚಟ್ನಿನೂ ಕೂಡ ಕೊಟ್ಟಿದ್ದಾರೆ. ನೋಡೋಣ ಟೇಸ್ಟ್ ಹೇಗಿದೆ. ನೋಡಿ ಸ್ನೇಹಿತರೆ, ಬಾಯಲ್ಲಿಟ್ರೆ ಇಡ್ಲಿ ಕರಗುತ್ತೆ. ಈ ಥರ ಇಡ್ಲಿ ನಾನು ಎಲ್ಲೂ ನೋಡಿಲ್ಲ. ಬನ್ನಿ, ಟೇಸ್ಟ್ ಮಾಡಿ, ಒಂದ್ಸಲ ವಿಸಿಟ್ ಮಾಡಿ, ಹೇಗಿದೆ ಅಂತ ತಿಳ್ಕೊಳ್ಳಿ. ಹೊನ್ನಾಳಿಗೆ ಬಂದರೆ ದಯವಿಟ್ಟು ತಪ್ಪಿಸ್ಬೇಡಿ. ಇಡ್ಲಿ ಮತ್ತು ಮೆಣಸಿನ್ಕಾಯಿ, ತಿಂಡಿ ಸಾಂಬಾರು, ಚಟ್ನಿ ತಿನ್ನೋದನ್ನ ಮರಿಲೇಬೇಡಿ. ಬಿಸಿ ಮೆಣಸಿನ್ಕಾಯಿ ರೆಡಿ ಇದೆ. ನಾನು ಒಂದು ಹಾಕಿಸ್ಕೊತೀನಿ. ಹಾಕಿ ಹಿಡ್ದೀನಿ. ಇದೆ ಗುರು ಚನ್ನೇಶ್ವರ ಪ್ರಸನ್ನ ಅಂತ ಇಡ್ಲಿ ಸೆಂಟರ್. ಬನ್ನಿ, ವಿಸಿಟ್ ಮಾಡಿ, ಒಂದ್ಸಲ ಟೇಸ್ಟ್ ಮಾಡಿ. ಹೆಸರಿದೆ ನೋಡಿ ಸರ್, ಇಲ್ಲಿ ಗುರು ಚನ್ನೇಶ್ವರ. ಬಿಟ್ರೇನೆ ಮತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ.